ಈಗಲೇ ಅರೆಸ್ಟ್ ಮಾಡಬೇಕು. ಹಿಡ್ಕೊಳ್ಳಿ ಅವ್ರನ್ನ. ನಿಂತ್ಕೊಳ್ಳಿ. ಅತ್ತೆ ಇವರನ್ನ ಅರೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಇವ್ರು ನನ್ನನ್ನ ಕಿಡ್ನಾಪ್ ಮಾಡಿರ್ಲಿಲ್ಲ. ನನ್ನ ಹತ್ರ ಏನೋ ಮಾತಾಡಬೇಕು ಅಂದಿದ್ರು, ಅದಕ್ಕೆ ನಾನು ಅವ್ರ ಜೊತೆ ಹೋಗಿದ್ದೆ. ಯಾಮಿನಿ, ಏನಮ್ಮ ಹೇಳ್ತಾ ಇದೀಯ ನೀನು? ಇವ್ರು ನಿನ್ನ ಬಲವಂತದಿಂದ ಕರ್ಕೊಂಡು ಹೋಗಿದ್ರು ತಾನೆ? ನಿನ್ನನ್ನು ಹೆದರ್ಸಿದ್ರ, ಬೆದರ್ಸಿದ್ರ? ಯಾಕಮ್ಮ ಹೀಗೆ ಸುಳ್ಳು ಹೇಳ್ತಾ ಇದೀಯಾ? ಹಾಗೇನಾದ್ರೂ ಹೆದರ್ಸಿ ಬೆದರ್ಸಿ ಮಾಡಿದ್ರೆ ಹೇಳು, ನಾವಿದ್ದೀವಿ, ಏನು ಹೆದರ್ಕೋಬೇಡ. ಅಖಿಲಾಂಡೇಶ್ವರಿ, ಒಂದು ಹೆಣ್ಣನ್ನು ಮುಂದಿಟ್ಕೊಂಡು ಆಟ ಆಡುವಂಥ ರಣಹೇಡಿ ಗಂಡಸು ನಾನಲ್ಲ. ಆ ಪಾಪದ ಹುಡುಗಿ ಪಾರ್ವತಿ ಈ ಆದಿತ್ಯನ ಪ್ರೀತಿ ಬಗ್ಗೆ ಈಕೆಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಹಾಗಾಗಿ ನಾನು ಇವಳನ್ನ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಏನ್ ಹೇಳ್ತಾ ಇದ್ದೀರಾ? ನಾನು ಹೇಳಿದ್ರೆ ನಿನ್ನ ತಲೆಗೆ ಹತ್ತೋದಿಲ್ಲ. ಅವಳು ಹೇಳ್ತಾಳೆ, ಕೇಳು. ಯಾಮಿನಿ, ಅತ್ತೆ ಒಳಗೆ ಮಾತಾಡೋಣ. ಯಾಮಿನಿ ಮೇಡಮ್ ಏನ್ ಮಾಡ್ತಾ ಇದಾರೆ? ಬುದ್ಧಿಯವರವ್ರಿಗೆಲ್ಲ ಸತ್ಯ ಹೇಳ್ಬಿಟ್ರ? ಆದಿತ್ಯ ಪಾರ್ವತಿನ ಮನಸಾರೆ ಪ್ರೀತಿ ಮಾಡ್ತಿದ್ದಾನೆ. ಪಾರ್ವತಿನೂ ಅಷ್ಟೇ ಆದಿತ್ಯನ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತಿದ್ದಾಳೆ.
ನಮ್ಮ ದೇಶದ ವೀರ ಪುರುಷರೆಲ್ಲ ಯಾಕೆ ದಪ್ಪ ದಪ್ಪ ಬೀಸ ಇಟ್ಕೊಂಡಿದ್ರು ಅಂತ ನನಗೆ ತುಂಬ ಕಾಡ್ತಾ ಇತ್ತು. ಆಮೇಲೆ ಗೊತ್ತಾಯಿತು, ಯಾಕೆ ಅಂದರೆ ಅವ್ರ ಜೀವನದಲ್ಲಿ ಆಗಾಗ ಸಿಗ್ತಕ್ಕಂಥ ಗೆಲುವನ್ನು ಸಂಭ್ರಮಿಸೋದಕ್ಕೆ ಅಂತ. ಸತ್ಯ ಯಾವಾಗಲೂ ಗೆಲ್ತಾನೆ ಇರುತ್ತೆ, ಅಸತ್ಯ ತಲೆ ತಗ್ಗಿಸ್ಕೊಂಡು ಮಂಡಿ ಹಾಕೊಂಡು ಕೆಳಗೆ ಬೀಳ್ತಾನೆ ಇರುತ್ತೆ. ಅದಕ್ಕೆ ಇದೇ ಸಾಕ್ಷಿ. ಅಯ್ಯೋ ದೇವ್ರೆ, ಇವಳು ಮಾಡ್ತಾ ಇರೋದನ್ನ ನೋಡಿದ್ರೆ ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾಳೆ ಅನ್ಸುತ್ತೆ. ಕೂತ್ಕೊಳ್ಳಿ. ವೀರ ಹೆಣ್ಣಿಗೆ ಸಹನೆಯ ಸೌಕರ್ಯ ಇದೆ. ಆ ಸಹನೆ ಸಂಯಮದ ಪ್ರತೀಕನೇ ಅರಸನ ಕೋಟೆಯ ಸೊಸೆ ಯಾಮಿನಿ. ಮೀಸೆ ಅನ್ನೋದು ಪ್ರಕೃತಿ ದತ್ತವಾದ ಅಂಗಕ್ಕೆ ಮನುಷ್ಯ ಕೊಟ್ಟಿರೋ ಹೆಸರೇ ಹೊರತು ಅಹಂಕಾರದ ದ್ಯೋತಕ ಅಲ್ಲ. ಅಹಂಕಾರದಿಂದ ಮೆರೆಯೋರಿಗೆ ಆ ದೇವರು ತಡವಾಗಾದ್ರೂ ಸರಿ ಪಾಠ ಕಲಿಸ್ತಾನೆ. ಸತ್ಯಕ್ಕೆ ಯಾವಾಗಲೂ ಗೆಲುವು, ಸತ್ಯ ಗೆಲ್ತಾನೇ ಇರುತ್ತೆ. ಸುಳ್ಳು ತಲೆ ಬಾಗಿ ತಲೆ ಬಗ್ಗಿಸ್ಕೊಂಡು ಹಾಗೇ ಕೆಳಗುಳಿದು ಬಿಡುತ್ತೆ. ಅದು ಅಸತ್ಯ. ನೀವು ಹೇಳಿದ್ದೆ ನಿಜ ವೀರಣ್ಣ, ಅದು ಎಲ್ಲರಿಗೂ ಕಟ್ಟಿಟ್ಟ ಬುದ್ಧಿ. ದಯವಿಟ್ಟು ಕ್ಷಮಿಸಿ ಅಂಕಲ್. ನಾನು ನಿಮಗೆ ಮೋಸ ಮಾಡಿದೆ ಅಂತ ಅನ್ಕೋಬೇಡಿ.
ಯಾಕೆ ಅಂದರೆ ನೀವು ಹೇಳಿದ್ದು ಸತ್ಯ ಅಲ್ಲ. ನೀವು ಪಾರ್ವತಿಯವ್ರ ಜೊತೆ ಫೋನಲ್ಲಿ ಮಾತಾಡುವಾಗಲೂ ನಿಮಗೆ ಇವ್ರ ಪ್ರೀತಿನ ಸಾಬೀತು ಮಾಡೋಕ್ಕಾಗಲಿಲ್ಲ. ಇವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ತಲೆಯಲ್ಲಿರೋ ಕಲ್ಪನೆನೇ ಹೊರತು ಮನಸ್ಸಲ್ಲಿರೋ ವಾಸ್ತವ ಅಲ್ಲ. ಪಾಪ ಪಾರ್ವತಿಯವರು ಆದಿತ್ಯ ಅವ್ರಿಗೆ ಒಳ್ಳೆ ಸ್ನೇಹಿತೆ ಅಷ್ಟೆ. ಮತ್ತೆ ನಾನು ಯಾಕೆ ನಿಮ್ಮ ಹತ್ರ ನೀವು ನಮ್ಮೋ ಥರ ನಾನು ಮಾತಾಡಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇನ್ನೊಂದು ಸಲ ನೀನು ಅರಸನ ಕೋಟೆಯ ಅಖಿಲಾಂಡೇಶ್ವರಿಗೆ ತಕ್ಕ ಸೊಸೆ ಅನ್ನೋದನ್ನ ಸಾಬೀತು ಮಾಡಿದೀಯ. ಭೇಷ್ ಮಗಳೇ. ನಾವು ಅಂದ್ಕೊಂಡ ಹಾಗೆ ಈ ನಿಶ್ಚಿತಾರ್ಥ ನೆರವೇರೋದಕ್ಕೆ ಸೌಕರ್ಯ ಮಾಡಿಕೊಟ್ಟಂಥ ಭಗವಂತನಿಗೆ ನಮಸ್ಕಾರ ಸಲ್ಲಿಸ್ತಾ, ಧನ್ಯವಾದ ಸಲ್ಲಿಸ್ತಾ ನಾವೆಲ್ಲರೂ ಸಂಭ್ರಮದಿಂದ ಈ ಆಚರಣೆಯಲ್ಲಿ ಪಾಲ್ಗೊಳ್ಳೋಣ. ಅರಸನ ಕೋಟೆಯ ಕುಟುಂಬ ವೇದಿಕೆಗೆ ಬನ್ನಿ. ಅತಿಥಿಗಳಲ್ಲಿ ಒಂದು ವಿನಂತಿ, ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ಬೀಗ್ರೆ ಬನ್ನಿ ರಘು. ಮಾಡಬೇಡಿ ಅಂಕಲ್. ಇವತ್ತು ನಿಶ್ಚಯ ಆಗಿದ್ದ ಜಾಗದಲ್ಲೇ, ನಿಗದಿಯಾಗಿದ್ದ ಸಮಯದಲ್ಲೇ ಆದಿತ್ಯ ಅವ್ರ ನಿಶ್ಚಿತಾರ್ಥ ನಡೆಯುತ್ತೆ. ನನ್ನ ಜೊತೆಲಲ್ಲ, ಪಾರ್ವತಿ ಅವ್ರ ಜೊತೆಲಿ.
ಆಟಗಾತಿ ನೀನು. ವೀರಣ್ಣ, ನೀವು ನೋಡ್ತಾ ನೋಡ್ತಾ ಇದ್ದ ಹಾಗೆ ಆದಿತ್ಯನಿಗೂ ಯಾಮಿನಿಗೂ ಈ ಮಂಟಪದಲ್ಲಿ ನಿಶ್ಚಿತಾರ್ಥ ಮಾಡೇ ಮಾಡ್ತೀನಿ. ಪ್ರೀತಿಗೆ ಮೋಸ ಆಗ್ತಾ ಇದ್ರು ಕಾಲ ಕೈಕಟ್ಟಿ ಹಾಕಿದ ಕ್ಷಮಿಸ್ಬಿಡಿ. ಆದಿ, ನೀನ್ ಕುಂಕುಮ ಹಚ್ಚಪ್ಪ. ಮಗನ ಹಣೆ ಕುಂಕುಮ ಹಿಡಿಮ. ತಾಂಬೂಲ ಬದಲಾಯಿಸ್ಕೊಳ್ಳಿ. ಈಗ ಗಂಡು ಹೆಣ್ಣು ಎದ್ದು ನಿಂತ್ಕೊಂಡು ಹಾರ ಬದಲಾಯಿಸ್ಕೊಳ್ಳಿ.